ಶಾಮನೂರು ಶಿವಶಂಕರಪ್ಪ ಅವರ ಬದುಕು ತೆರೆದ ಪುಸ್ತಕದಂತಿತ್ತು ಕೂಡ. ಆಸ್ಪತ್ರೆಗೆ ಭೇಟಿ ಬಳಿಕ ಕೇಂದ್ರ ಸಚಿವ ವಿ ಸೋಮಣ್ಣ ಈ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ಕೊಡುಗೆ ಅಪಾರವಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರು ಪಕ್ಷಾತೀತವಾಗಿ ಯಾವ ರೀತಿ ಸ್ನೇಹ ಸಂಬಂಧವನ್ನ ಹೊಂದಿದ್ರು ಅನ್ನೋದಕ್ಕೆ ಇದು ಕೂಡ ಉತ್ತಮ ಸಾಕ್ಷಿ ಅಂತಲೇ ಹೇಳಬಹುದು. ಅವರು ಕಾಂಗ್ರೆಸ್ನಲ್ಲಿದ್ರೂ ಕೂಡ ಬಿಜೆಪಿ ನಾಯಕರೊಟ್ಟಿಗೆ ಒಂದು ಆತ್ಮೀಯವಾದ ಬಾಂಧವ್ಯವನ್ನ ಹೊಂದಿದ್ರು. ಅದು ವಿ ಸೋಮಣ್ಣ ಅವರ ಮಾತಿನ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ನನಗೆ ಭಾರಿ ನೋವಾಗಿದ್ದು 20 ದಿನಗಳ ಹಿಂದೆ ನಾನು ಹಿರಿಯರು ನಮ್ಮ ಸಮಾಜದ ಗಣ್ಯರಲ್ಲಿ ಪ್ರಮುಖರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಸಾರಿ ನಾನು ಬಂದಾಗ ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು ನನಗೆ 100 ವರ್ಷ ಬೇಡಪ್ಪ ಅಂತ ಒಂದು ರೀತಿ ತಮಾಷೆ ಮಾಡಿದ್ರು. ನಾನು ಆವಾಗ ನಿಮ್ಮನ್ನು ಇದು ಮಾಡಿ ಸ್ಥಿರವಾಗಿದ್ದಾರೆ ಅಂತ ನಾನೇ ಹೇಳೋದೆ. ವಿಧಿ ನಿಯಮ, ಅವರ ಸೇವೆ, ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು ಅಪಾರವಾದದ್ದು. ಒಬ್ಬ ಸಮಾಜದ ನಾಯಕರಾಗಿ ಸಮಾಜದ ಕೆಲವಾರು ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಕೈಘಟನೆಗಳನ್ನು, ಸಮಾಜಕ್ಕೆ ಬರ್ತಕ್ಕಂಥ ಕೆಲವು ತೊಂದರೆಗಳನ್ನು ಯಾವ ರೀತಿ 6:15 ಗಂಟೆ ಸುಮಾರಿಗೆ ನಿಧನರಾದ ಸುದ್ದಿಯನ್ನು ಕೇಳಿ ದುಃಖವಾಯಿತು, ನೋವಾಯಿತು. ಶಾಮನೂರು ಶಿವಶಂಕರಪ್ಪನವರು ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥವ್ರು. JH ಪಟೇಲ್ರ ಕಾಲದಲ್ಲಿ ದಾವಣಗೆರೆ ತಾಲೂಕು ಹೋಗಿ ಜಿಲ್ಲೆ ಆಯಿತು. ಅದರ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಜಿಲ್ಲೆಯನ್ನು ಬೆಳೆಸೋದರಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದರಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿದಂಥವ್ರು. ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿದಂಥವ್ರು ಮತ್ತು ದಾವಣಗೆರೆಯನ್ನು ಶಿಕ್ಷಣದ ರಾಜಧಾನಿಯಾಗಿ ಮಾಡಿರ್ತಕ್ಕಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಬರೀ ಶಿಕ್ಷಣ ಕ್ಷೇತ್ರದಲ್ಲಲ್ಲ, ಔದ್ಯೋಗಿಕ ಕ್ಷೇತ್ರದಲ್ಲೂ ರೈತರಿಗೆ ಬೇಕಾಗ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರೋಂಥವ್ರು. ಮತ್ತು ನನ್ನ ಕ್ಷೇತ್ರ ಮುಧೋಳದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಚಿರಂಜೀವಿ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪನವರು ನನಗೆ ಹೆಚ್ಚು ಸಂಪರ್ಕಕ್ಕೆ ಬಂದರು. ಬಂದಂಥ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥ ಕಳಕಳಿ ಕಾಳಜಿ ನೋಡಿದ್ರೆ ಇವತ್ತು ರೈತರಿಗೆ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಾರೆ, ಸೌಲಭ್ಯಗಳನ್ನು ಕೊಡ್ತಾರೆ ಮತ್ತು ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ದಾವಣಗೆರೆ ಪಟ್ಟಣದಲ್ಲಿ ಸೈಟ್ ಕೊಟ್ಟು ಮನೆ ಅಲ್ಲೇ ಕಟ್ಕೊಂಡು ಅವ್ರ ಜೀವನ ಬದುಕನ್ನೇ ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ರಾಜಕಾರಣಿ, ಸಮಾಜ ಸೇವಕ. ಇವತ್ತು ನಮ್ಮಲ್ಲಿ ಅಗಲಿದ್ದರಿಂದ ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೂ ತುಂಬಲಾರದ ನಷ್ಟ ಆಗಿದೆ. ಅವ್ರ ಅಗಲಿಕೆಯಿಂದ ಅವ್ರ ಬಂಧು ಬಳಗದವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ.